ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇವತ್ತಿನ ವಿಡಿಯೋ ಟೈಟಲ್ ಭಾರತದ ಆರ್ಥಿಕತೆಗೆ ಡ್ರೋನ್ಗಳ ಕೊಡುಗೆ. ಇಂದು ವೆಬ್ ಜಗತ್ತನ್ನು ಡ್ರೋನ್ಗಳು ಆಳುತ್ತಿದ್ದು, ರಕ್ಷಣೆಗಾಗಿ, ಫೋಟೋಗ್ರಫಿಗಾಗಿ ಮತ್ತು ಉತ್ಪನ್ನಗಳ ವಿತರಣೆಗಾಗಿ ಹೀಗೆ ಡ್ರೋನ್ಗಳನ್ನು ಹಲವಾರು ವಿಧಗಳಲ್ಲಿ ಬಳಸಲಾಗುತ್ತಿದೆ. ಸಾಮಾನ್ಯ ಜನರಿಗಾಗಿ ಮತ್ತು ಇಂಡಸ್ಟ್ರಿಗಳಿಗಾಗಿ ತಯಾರಿಸುತ್ತಿರುವ ಕೆಲವೊಂದು ಡ್ರೋನ್ಗಳನ್ನು ನಮಗೆ ಕಾಣಬಹುದಾಗಿದೆ. ಇದೇ ಡ್ರೋನ್ಗಳನ್ನು ಭಾರತದಲ್ಲಿ ಲಾಂಚ್ ಮಾಡಿದರೆ ಆರ್ಥಿಕತೆ ಮತ್ತು ಜನರ ಒಳಿತಿಗಾಗಿ ಇವುಗಳನ್ನು ಹೇಗೆ ಬಳಸಿಕೊಳ್ಳಬಹುದು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1. ಮುಖ್ಯ ಸರ್ಕಾರಿ ಪ್ರದೇಶಗಳಲ್ಲಿ ನಮ್ಮ ಸರ್ಕಾರವು ಡ್ರೋನ್ಗಳ ಬಳಕೆಯನ್ನು ಕಡಿಮೆ ಮಾಡಬೇಕೆಂಬ ಸೂಚನೆಯನ್ನು ಪಡೆದುಕೊಂಡಿದೆ. ಆದರೆ ಡ್ರೋನ್ಗಳನ್ನು ಅಲ್ಲಿಯೂ ಬಳಸಿದಲ್ಲಿ ಮುಖ್ಯ ಸ್ಥಳಗಳಲ್ಲಿ ಕಣ್ಗಾವಲನ್ನು ಅತಿ ಸುಲಭವಾಗಿ ಮಾಡಬಹುದಾಗಿದೆ. ಫ್ಯಾಕ್ಟ್ ನಂಬರ್ 2. ಯಾವುದೇ ಸೂಚನೆ ಇಲ್ಲದೆ ಪ್ರಕೃತಿ ವಿಕೋಪಗಳಿಗೆ ದೇಶವು ತುತ್ತಾಗುತ್ತಿದೆ. ತುರ್ತು ರಕ್ಷಣೆಗಳನ್ನು ಈ ಸ್ಥಳಗಳಿಗೆ ಪಡೆದುಕೊಳ್ಳುವುದು ಹೆಚ್ಚು ವೇಳೆಯನ್ನು ತೆಗೆದುಕೊಳ್ಳುತ್ತದೆ. ಡ್ರೋನ್ಗಳನ್ನು ಈ ಸಮಯದಲ್ಲಿ ಬಳಸುವುದರಿಂದ ಸಂರಕ್ಷಣಾ ಕಾರ್ಯಗಳನ್ನು ಮಾಡಲು ನೆರವಾಗಲಿದೆ. ಅಂತೆಯೇ ಈ ಪರಿಸ್ಥಿತಿಗಳಲ್ಲಿ ಲೈವ್ ಕವರೇಜ್ ಅನ್ನು ಮಾಡಬಹುದಾಗಿದೆ. ವೈದ್ಯಕೀಯ ಪೂರೈಕೆಗಳನ್ನು ಮತ್ತು ಆಹಾರವನ್ನು ಸಾಗಿಸಬಹುದಾಗಿದೆ. ಫ್ಯಾಕ್ಟ್ ನಂಬರ್ 3. ಇ-ಕಾಮರ್ಸ್ ಇಂಡಸ್ಟ್ರಿ ಈಗ ಪ್ರತಿ ಸಮಯದಲ್ಲೂ ಕಾರ್ಯನಿರ್ವಹಿಸುತ್ತಿದೆ. ಡ್ರೋನ್ಗಳ ಬಳಕೆಯನ್ನು ಈ ಕ್ಷೇತ್ರದಲ್ಲಿ ಬಳಸಿದಾಗ ಮನೆಯ ಬಾಗಿಲಿಗೆ ಉತ್ಪನ್ನಗಳು ಸುಲಭವಾಗಿ ದೊರೆಯುವ ಸಾಧ್ಯತೆ ಇದೆ. ಅಮೆಜಾನ್ ತನ್ನದೇ ಡ್ರೋನ್ ಡೆಲಿವರಿಯನ್ನು ಮುಂದಿನ ವರ್ಷ ಕಾರ್ಯರೂಪಕ್ಕೆ ತರುವ ಯೋಜನೆಯಲ್ಲಿದೆ. ಫ್ಯಾಕ್ಟ್ ನಂಬರ್ 4. ಬಳಸಲು ಸುಲಭವಾಗಿರುವ ಡ್ರೋನ್ಗಳು ಕಾರ್ಯರೂಪಕ್ಕೆ ಬಂದಾಗ ಹೆಚ್ಚಿನ ಕಂಪನಿಗಳಿಗೆ ಇದರ ನಿರ್ಮಾಣ ಕಷ್ಟಸಾಧ್ಯವಾಗದು. ಶೋಮಿ ಇನ್ನೇನು ಕೇವಲ ದಿನಗಳಲ್ಲಿ ತನ್ನದೇ ಡ್ರೋನ್ ಅನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಿದೆ. ಭಾರತದ ಕಂಪನಿಗಳು ಕೂಡ ತನ್ನ ಗ್ರಾಹಕರಿಗಾಗಿ ಅಂತೆಯೇ ಸ್ಪರ್ಧೆಗಾಗಿ ಸಜ್ಜುಗೊಳ್ಳಲು ಡ್ರೋನ್ಗಳನ್ನು ನಿರ್ಮಿಸಲಿದೆ. ಫ್ಯಾಕ್ಟ್ ನಂಬರ್ 5. ಭಾರತದಲ್ಲಿ ಡ್ರೋನ್ಗಳನ್ನು ವಾಣಿಜ್ಯೀಕರಣಕ್ಕಾಗಿ ಬಳಸಿದಲ್ಲಿ ಇದು ಸಾಕಷ್ಟು ಉದ್ಯೋಗಾವಕಾಶಗಳನ್ನು ಜನತೆಗೆ ಒದಗಿಸಲಿದೆ. ಮುಖ್ಯ ನಗರಗಳಲ್ಲಿ ಈಗಾಗಲೇ ಭಾರೀ ಟ್ರಾಫಿಕ್ ಇದ್ದು, ಏರ್ವೇಸಿನಲ್ಲಿ ಇದನ್ನು ನಿಯಂತ್ರಿಸುವಂತಹ ಜವಾಬ್ದಾರಿಗಳನ್ನು ನಾವು ತೆಗೆದುಕೊಳ್ಳಬಹುದಾಗಿದೆ. ಜನರನ್ನು ಡ್ರೋನ್ಗಳು ತಲುಪುವುದಕ್ಕೆ ಇನ್ನೂ ಸಮಯವಿದ್ದು, ಸೂಕ್ತವಾದ ಕಾನೂನು ಮತ್ತು ಕಾರ್ಯನಿರ್ವಹಣಾ ವ್ಯವಸ್ಥೆಗಳನ್ನು ಅಳವಡಿಸಬೇಕಾಗಿದೆ. ಇದಲ್ಲದೆ ಇಂದಿನ ದಿನಗಳಲ್ಲಿ ವ್ಯವಸಾಯ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಡ್ರೋನ್ಗಳನ್ನು ಬಳಸಲಾಗುತ್ತಿದ್ದು, ಇವನ್ನೆಲ್ಲ ಗಮನಿಸಿದರೆ ಇನ್ನು ಕೆಲವು ವರ್ಷಗಳಲ್ಲಿ ವಿಜ್ಞಾನದ ಪ್ರಗತಿ ಮತ್ತು ಡ್ರೋನ್ಗಳ ಬಳಕೆ ಹೆಚ್ಚಾಗುವುದಂತೂ ಖಂಡಿತ. ಇದೇ ಇವತ್ತಿನ ವಿಡಿಯೋ. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಟಿಕೆಟ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.